ಪಾರ್ಥಿವ ಶರೀರವನ್ನ ದಿಲ್ಲಿಯಿಂದ ಮುಂಬೈ ತರಲಿಕ್ಕೆ ಸ್ವತಃ ಅಂಬೇಡ್ಕರ್ ತಮ್ಮ ಕಾರು ಮಾರಿ ಆ ವಿಮಾನಕ್ಕೆ ಹಣ ತುಂಬಿ ತಗೊಂಡು ಬಂದರು. ಇದನ್ನ ಅಷ್ಟೇ ಹೇಳ್ತಾ ಇಲ್ಲ. ನಮ್ಮ ಡಾಕ್ಟರ್ ಶಿವರಾಜ್ ಪಾಲ್ರಿ ಇಲ್ಲೇ ಇದ್ದಾರೆ. ನಮ್ಮ ಸ್ಪೀಕರ್ ಇದ್ರು ರಮೇಶ್ ಕುಮಾರ್ ಅಂತೇಳಿ, ವಿಧಾನಸಭೆಯೊಳಗೆ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿದವರು ಯಾರು? ನಾವು ಅಂದ್ರೆ ಅವ್ರ ಪಾರ್ಟಿಯವರು. ಶಿವರಾಜ್ ಪಾಲ್ರು ನಾನು ಅವ್ರ ಸಾಕ್ಷಿ ಇದೀವಿ. ಹೇಳ್ತಾರೆ ರಮೇಶ್ ಕುಮಾರ್, ಅವರ ಪಾರ್ಥಿವ ಶರೀರ ತರಲಿಕ್ಕೆ ಸಹಿತ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹಣ ಕೊಡಲಿಲ್ಲ. ಮುಂಬೈ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಗ್ತದೆ. ಆದರೆ ನಾಳೆ ನಮ್ಮ ದೇಶದ ಹಿಂದೂ ಹೃದಯ ಸಾಮ್ರಾಟ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮ ದಿವಸ. ಇವತ್ತ್ಯಾಕೆ ನಾನು ನರೇಂದ್ರ ಮೋದಿ ಅವ್ರು ನೆನ್ಸೋಳಕತ್ತೀನಂದ್ರೆ, ಇವತ್ತೇನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚ ತೀರ್ಥಗಳ ಮಾಡಿದವರು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಹೆಮ್ಮೆ. ನರೇಂದ್ರ ಮೋದಿ ಅವರ ಅರ್ಥ ನಾವು ಸುರಕ್ಷಿತದೀವಿ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ. ಅವರು ಯಾವಾಗಲೂ ಅಂಬೇಡ್ಕರ್ ಅನ್ವಯಿ. ನಾನು ಅಂಬೇಡ್ಕರ್, ನನ್ನ ಮನೆಯಾಗ ಅಂಬೇಡ್ಕರ್ ಪೂಜೆ ಮಾಡ್ತೀನಿ. ನಾವು ಲಿಂಗಾಯತಿದ್ರು. ನನ್ನ ವಿರುದ್ಧ ನೀವೆಲ್ಲ ದಲಿತರನ್ನ ಎತ್ತಿ ಕಟ್ತೀನಿ, ನಾಟಕ ಕಂಪ್ನಿ ನಡೆದಿಲ್ಲ. ನಾ ಏನಾದ್ರು ಕಟ್ಟರ್ ಹಿಂದೂ ಅದೀನಿ. ಬಾಳಾ ಸಾಹೇಬ್ ಠಾಕ್ರೆ ಆದರ್ಶದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶದಾರೆ, ನರೇಂದ್ರ ಮೋದಿ ನಮ್ಮ ಆದರ್ಶದಾರೆ. ಮುಂದೆ ಯಾರು ಆಗ್ತಾರೆ ನರೇಂದ್ರ ಮೋದಿ ನಂತರ? ಯೋಗಿ, ಬುಲ್ಡೋಜರ್ ಬಾಬಾ. ಯಾವರೇ ನನ್ನ ಮಗ ಪಾಕಿಸ್ತಾನ್ ಜಿಂದ ಅನ್ನೋದ್ರಾಗ ಡಮ್ಮೆ, ಪಾಕಿಸ್ತಾನ್ ಜೆಂಡ ಹಾರಿಸಿದ ಡಮ್ಮೆ. ಗಣಪತಿ ಮ್ಯಾಗ ಕಲ್ಲು ಹೋಗದ್ರೆ ಮಾಡ್ಬೇಕೋ ಬೇಡ? ಇಲ್ಲಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾ ಇಷ್ಟು ಹೇಳ್ತೀನಿ, ನೀವು ಈಗಿಂದ ಹುಷಾರಾಗಿರಿ. ಪಾಕಿಸ್ತಾನ ನಿಮ್ಗೇನು ಕೊಟ್ಟಿಲ್ಲ ಮಕ್ಕಳೇ. ಈ ದೇಶದ ಅನ್ನ ತಿಂತೀರಿ, ಈ ದೇಶದ ನೀರು ಕುಡಿತೀರಿ. ಹಿಂದೂ ಸಮಾಜದಟ್ಟು ದೊಡ್ಡ ಗುಣ ಇರುವಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ. ವಸುದೇವ ಕುಟುಂಬಕಂ ಅಂತ ಹೇಳಿದಂತ ಜಗತ್ನಾಗ ಒಂದೇ ಒಂದು ಧರ್ಮ, ಸನಾತನ ಹಿಂದೂ ಧರ್ಮ.